ಬಿಜೆಪಿಯಲ್ಲಿ ಭಿನ್ನರಾಗ ಟ್ರಬಲ್ ಶೂಟರ್ ಎಂಟ್ರಿ ಆಗಿದೆ. ರೆಬಲ್ಸ್ನ ಒಗ್ಗೂಡಿಸೋಕೆ ಪ್ರಹ್ಲಾದ್ ಜೋಶಿ ಪ್ಲಾನ್ ಅನ್ನು ಮಾಡಿದ್ದಾರೆ. ಭಿನ್ನರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಆರ್ಎಸ್ಎಸ್ ಹಾಗೆ ಹೈಕಮಾಂಡ್ ಸೂಚನೆಯಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಭಿನ್ನಮತ ಶಮನ ಸಭೆಯ ನೇತೃತ್ವವನ್ನು ವಹಿಸುತ್ತಿದ್ದಾರೆ. ಇದರಲ್ಲಿ ಅರವಿಂದ ಲಿಂಬಾವಳಿಯವರ ಮನವೊಲಿಕೆ ಕಾರ್ಯ ಯಶಸ್ವಿಯಾಗಿದೆ. ಹಾಗೆ ಉಳಿದ ಅಸಮಾಧಾನಿತರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಅನ್ನುವಂತ ಮಾಹಿತಿ. ಬಿಜೆಪಿಯಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಮನೆಯೊಂದು 10 ಬಾಗಿಲು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಲವು ನಾಯಕರು ಬಿವೈ ವಿಜಯೇಂದ್ರ ಅವರ ಜೊತೆಗೆ ಮುನಿಸಿಕೊಂಡಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಫೈನಲಿ ಒಗ್ಗಟ್ಟಿನ ಜಪ ಆಗ್ತಾ ಇದೆ. ಒಬ್ಬೊಬ್ಬ ನಾಯಕರು ಒಂದೊಂದು ದಿಕ್ಕಿನತ್ತ ಅನ್ನುವಂತಹ ಚರ್ಚೆ ಇತ್ತು. ಈಗ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಭಿನ್ನಮತ ಶಮನದ ಪ್ರಯತ್ನ. ರೆಬಲ್ಸ್ ಈ ಒಗ್ಗಟ್ಟಿನ ಮಂತ್ರಕ್ಕೆ ಕೈ ಜೋಡಿಸ್ತಾರಾ ಅಂತ ಹೇಳಿ ವಿದ್ಯಾ, ಬಹಳ ಪ್ರಮುಖವಾಗಿ ರಾಜ್ಯದ ಬಿಜೆಪಿಯಲ್ಲಿ 2 ವಿಚಾರವನ್ನು ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಮಾಡ್ತಾರೆ. ಒಂದು, ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಜೊತೆಗೆ ನೂತನ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗಬೇಕು ಅಂತ. ಇದೇ ವಿಚಾರವನ್ನು ಅಮಿತ್ ಶಾ ಮುಂದೆ ಪ್ರಸ್ತಾಪ ಮಾಡಿದಾಗ ಅವರು ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ನೀವು ಒಗ್ಗಟ್ಟಿಂದ ಇದ್ದೀರಾ ಅಥವಾ ಒಗ್ಗಟ್ಟಿಂದ ಪ್ರತಿಭಟನೆ ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳನ್ನು ಹಾಕಿದಾಗ ಎಲ್ಲ ಒಂದು ಕಡೆ ಆ ಅಸಮಾಧಾನ ಶಮನ ಆದಮೇಲೆ ಈ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟ ಬೆನ್ನಲ್ಲೇ ಪ್ರಹ್ಲಾದ್ ಜೋಶಿಗೆ, ಅಂದರೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಪ್ರಹ್ಲಾದ್ ಜೋಶಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಮೊದಲನೇದಾಗಿ ರಾಜ್ಯ ಬಿಜೆಪಿಯಲ್ಲಿರುವಂತಹ 2 ಟೀಮ್ ಅಲ್ಲ, ಒಂದು ಟೀಮ್ ಆಗಿ ಒಂದು ಪ್ರತಿಭಟನೆ ಆಗಿರ್ಬೋದು, ಜೊತೆಗೆ ಒಂದಷ್ಟು ಅಸಮಾಧಾನವನ್ನು ಹೊರತರುವಂತಹ ಕೆಲಸಗಳು ಆಗಬೇಕು. ಈ ನಿಟ್ಟಿನಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡ್ತಾರೆ. ಸ್ವತಃ ಹೈಕಮಾಂಡ್ ನಾಯಕರಷ್ಟೇ ಅಲ್ಲ, ಆರ್ಎಸ್ಎಸ್ ಸಂಘ ಪರಿವಾರದ ಪ್ರಮುಖ ನಾಯಕರು ಕೂಡ ಪ್ರಹ್ಲಾದ್ ಜೋಶಿಗೆ ಇಂತಹ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಅದರ ಮುಂದುವರೆದ ಭಾಗವಾಗಿ ಅಂದರೆ ನಿನ್ನೆ ಅಷ್ಟೇ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಇದೇ ರೆಬಲ್ ಟೀಮ್ನ ಪ್ರಬಲ ನಾಯಕರಾದಂತಹ ಅರವಿಂದ್ ಲಿಂಬಾವಳಿಯವರನ್ನ ಕರೆದು ಒಂದು ಸಮಾಧಾನ ಮಾಡುವಂಥ ಒಂದಷ್ಟು ಪ್ರಕ್ರಿಯೆಗೆ ಮುಂದಾಗ್ತಾರೆ. ಅಂದರೆ ಶೇಕ್ ಹ್ಯಾಂಡ್ ಮಾಡುವ ಮೂಲಕ ಒಂದಷ್ಟು ಜೊತೆಗೆ, ಅಂದರೆ ವಿಜೇಂದ್ರ ಅವರು ಜೊತೆಗೆ ಅರವಿಂದ್ ಲಿಂಬಾವಳಿ ಅವರ ಜೊತೆಗೆ ಇದ್ದಾರೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಕೊಡಬೇಕು. ಈ ನಿಟ್ಟಿನಲ್ಲಿ ರೆಬಲ್ ಟೀಮ್ನ ಪ್ರಬಲ ನಾಯಕರನ್ನ ಕರೆದು ಒಂದು ಶಮನ ಕಾರ್ಯಕ್ರಮಕ್ಕೆ, ಅಂದರೆ ಅಸಮಾಧಾನವನ್ನು ಶಮನ ಮಾಡುವಂತಹ ಕಾರ್ಯಕ್ರಮಕ್ಕೆ ಮುಂದಾಗ್ತಾರೆ. ಕೇವಲ ಅರವಿಂದ್ ಲಿಂಬಾವಳಿ ಅವರು ಒಬ್ಬರೇನಾ ರೆಬಲ್? ಇಲ್ಲ, ಖಂಡಿತ ಇಲ್ಲ. ಯಾಕಂತಂದ್ರೆ ಕುಮಾರ್ ಬಂಗಾರಪ್ಪ ಅವರಿದ್ದಾರೆ, ಮಾಜಿ ಸಂಸದರಾದಂತಹ ಸಿದ್ದೇಶ್ವರ ಅವರಿದ್ದಾರೆ, ಹಾಗೆ ಶಾಸಕರಾದಂತಹ BP ಹರೀಶ್ ಅವರಿದ್ದಾರೆ, ಮಾಜಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಇವರೆಲ್ಲವರನ್ನೂ ಕೂಡ ಸಮಾಧಾನ ಮಾಡುವಂಥ ಕೆಲಸ ಈಗ ಅರವಿಂದ್ ಲಿಂಬಾವಳಿ ಅವರಿಗೆ ಕೊಟ್ಟಿರುವಂಥದ್ದು. ಪ್ರಹ್ಲಾದ್ ಜೋಶಿ ಅವರು ನೇರವಾಗಿ ಅರವಿಂದ್ ಲಿಂಬಾವಳಿ ಅವರನ್ನು ಸಮಾಧಾನ ಪಡಿಸಿ ಅದೇ ಸಮಾಧಾನವನ್ನು ಉಳಿದಂಥ ನಾಯಕರಿಗೂ ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂಥದ್ದು. ಕೇವಲ ಅರವಿಂದ್ ಲಿಂಬಾವಳಿಯರ ಜೊತೆಗೆ ಒಂದೇ ಸಭೆ ನಡೆಯಲ್ಲ ವಿದ್ಯಾ, ಒಂದು ತಿಂಗಳಿಗೆ 2-3 ಸಭೆಯನ್ನು ಕೂಡ ಮಾಡಬೇಕು. ಯಾಕಂತಂದರೆ ನಿನ್ನೆ ನಡೆದಂಥ ಸಭೆಯಲ್ಲಿ ಕೇವಲ ಅವರು ಸಮಾಧಾನ ಆಗಿದರೆ ಅಷ್ಟೇ ಹೊರತಾಗಿ ಉಳಿದಂಥ ನಾಯಕರ ಒಂದು ಅಭಿಪ್ರಾಯಗಳನ್ನು ಕೇಳಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅವರು ನೇರವಾಗಿ ನಿನ್ನೆ ಉಳಿದ ರೆಬಲ್ ನಾಯಕರನ್ನು ಕೂಡ ಸಂಪರ್ಕ ಮಾಡಿ ನಿನ್ನೆಯ ಸಭೆ ಏನೆಲ್ಲ ಇದೆ ಡೀಟೇಲ್ಸ್ನ ಒಂದಷ್ಟು ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಹೀಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಂತಹ ಈ ಟಾಸ್ಕ್ ಸರಿಸುಮಾರು 1 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕಾಗುತ್ತೆ. ಯಾಕಂತಂದ್ರೆ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗಬೇಕು, ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಬೇಕು, ಪ್ರತಿಭಟನೆ ಮಾಡಬೇಕು. ಇಲ್ಲಿ 2 ತಂಡ ಅಲ್ಲ, 1 ತಂಡವನ್ನು ಆಗಬೇಕು. ಈ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದಷ್ಟು ಟಾಸ್ಕ್ ಅನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಸಂಪೂರ್ಣವಾದಂತಹ ರೆಬಲ್ ನಾಯಕರನ್ನ ಶಮನ ಮಾಡಿ ಒಗ್ಗಟ್ಟಿನ ಒಂದಷ್ಟು ಮಂತ್ರವನ್ನು ಜಪಿಸಲಿಕ್ಕೆ ಈಗಾಗಲೇ ಸಿದ್ಧವನ್ನ ಮಾಡಿಕೊಂಡಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.